ಗುಡ್ ಈವ್ನಿಂಗ್. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಇದು ಅಂತಾರಾಷ್ಟ್ರೀಯ ವಿಚಾರದ ಬಗ್ಗೆ ಮಾತಾಡ್ತೀನಿ. ದಟ್ ಇಸ್ ರಿಲೇಷನ್ ಬಿಟ್ವೀನ್ ಬಾಂಗ್ಲಾದೇಶ್ ಆ್ಯಂಡ್ ಇಂಡಿಯಾ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಸೌತ್ ಈಸ್ಟ್ ಏಷ್ಯಾ ಮತ್ತು ಭಾರತದ ಉಪಖಂಡದ ಶಾಂತಿ ದೃಷ್ಟಿಯಿಂದ ಭಾಳ ಮುಖ್ಯವಾದ್ದು. ಅದರಂತೆ ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ದೇಶಗಳಿಗೆ ಈ ಸಂಬಂಧ ಭಾಳ ಮುಖ್ಯವಾದ್ದು. ಭಾರತ ಬಾಂಗ್ಲಾದೇಶವನ್ನು ಕೈ ಬಿಟ್ಟರೆ, ಅದನ್ನು ಚೀನಾ, ಪಾಕಿಸ್ತಾನ, ಅಮೇರಿಕಾಗೆ ವಹಿಸ್ಕೊಟ್ರೆ ವಿಲ್ ಬಿ ಸೀರಿಯಸ್ ಪ್ರಾಬ್ಲಮ್. ಐ ವಿಲ್ ಟೆಲ್ ಯು. ಅದೇ ರೀತಿ ಬಾಂಗ್ಲಾದೇಶ ತರಲೆ ಮಾಡ್ಕೊಂಡು ಹೋಗಿ ಪಾಕಿಸ್ತಾನ ಇದೆ, ಚೀನಾ ಇದಕ್ಕಂದ್ರೆ ಅವ್ರ ಕತೆ ಮುಗಿದಾಗೆ. ಭಾಳ ಸೀರಿಯಸ್ ಪ್ರಾಬ್ಲಮ್ ಫಾರ್ ದೆಮ್. ಸೊ ಎರಡೂ ದೇಶಗಳಿಗೆ ಈ ಸಂಬಂಧ ಬಹಳ ಮುಖ್ಯವಾದ್ದು. ಸೊ ಇದನ್ನು ಹೇಳೋದಕ್ಕೆ ನಾನು ಬಹಳ ಮುಖ್ಯವಾದ ಕಾರಣ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಇವತ್ತು ಢಾಕಾಕ್ಕೆ ಭೇಟಿ ನೀಡಿದರು. ಅವರು ಢಾಕಾಕ್ಕೆ ಭೇಟಿ ನೀಡಿ ಅಲ್ಲಿಯ ವಿದೇಶಾಂಗ ಸಚಿವರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು, ಮಾತುಕತೆ ನಡೆಸಿದ್ರು. ಎರಡು ದೇಶಗಳ ಸಂಬಂಧ ಸುಧಾರಿಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಬ್ಬರ ನಡುವೆ ಚರ್ಚೆ ನಡೀತು. ಇದಾದ ಮೇಲೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಅಲ್ಲಿ ಕೆಲವು ಮಹತ್ವದ ಅಂಶಗಳಿವೆ. ಮೊದಲನೇದಾಗಿ ಅವರು ಹೇಳಿದ್ರು, ಎರಡೂ ದೇಶಗಳ ನಡುವಿನ ಸಂಬಂಧ ಏನಿದೆ ಅದು ಪೀಪಲ್ ಸೆಂಟ್ರಿಕ್ ರಿಲೇಷನ್ ಅಂತ. ಇದು ಬೇಕಾಗಿತ್ತು. ಇಟ್ ಶುಡ್ ಬಿ ಪೀಪಲ್ ಸೆಂಟ್ರಿಕ್ ರಿಲೇಷನ್, ನಾಟ್ ಲೀಡರ್ ಸೆಂಟ್ರಿಕ್ ರಿಲೇಷನ್. ಒಂದು ದೇಶದ ಒಳಗೆ ಏನು ನಡೆಯುತ್ತೆ ಅನ್ನುವುದು ನಮಗೆ ಮುಖ್ಯ ಅಲ್ವಾ? ಅದರ ಜೊತೆಗೆ ಒಂದು ದೇಶದ ನಾಯಕತ್ವ ಏನು, ಯಾವುದೋ ಬ್ಲೈಂಡ್ ಆಗಿ ಯಾವುದೋ ಒಬ್ಬ ನಾಯಕರ ಹಿಂದೆ ಹೋಗೋದು ಮೂರ್ತನ. ಸೊ ಈಗಿರುವ ವಾತಾವರಣದಲ್ಲಿ ಭಾರತ ಶೇಖ್ ಹಸೀನಾ ಜೊತೆಗಿದೆ, ಅವರಿಗೆ ಬೆಂಬಲ ನೀಡುತ್ತಿದೆ, ಆಶ್ರಯ ನೀಡಿದೆ ಅನ್ನೋದೇ ಅಲ್ಲಿ ಬಾಂಗ್ಲಾದೇಶದಲ್ಲಿ ಸಮಸ್ಯೆ ಉಂಟಾಗುವುದಕ್ಕೆ ಕಾರಣವಾದದ್ದು. ಸೊ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಇನ್ನೂ ಕೆಲವು ಅಂಶಗಳನ್ನು ವಿಕ್ರಮ್ ಮಿಸ್ರಿ ಅವರು ಹೇಳಿದರು. ಸೊ ಬಾಂಗ್ಲಾದೇಶದ ಜೊತೆ ನಮ್ಮ ಕ್ಲೋಸ್ ರಿಲೇಷನ್ ಏನಿದೆ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ. ಬಾಂಗ್ಲಾದೇಶದ ಒಳಗಡೆ ಆದ ರಾಜಕೀಯ ಬದಲಾವಣೆಗಳು ನಮ್ಮ ಸಂಬಂಧವನ್ನು ಬದಲಿಸಲ್ಲ ಅನ್ನುವ ಎಶ್ಯೂರೆನ್ಸ್ ಅನ್ನು ಕೊಟ್ಟರು. ಇದು ಬಹಳ ಬಹಳ ಮುಖ್ಯವಾದ್ದು ಅನ್ನೋದು ನನ್ನ ನಂಬಿಕೆ. ಅದರ ಜೊತೆಗೆ ನಾವು ಈ ಒಂದು ಆಧಾರದ ಮೇಲೆ ನಾವು ವಿ ಶುಡ್ ಮೂವಿಂಗ್ ಫಾರ್ವರ್ಡ್ ಅಂತ. ಅದರ ಜೊತೆಗೆ ಅವರು ವಿವರಿಸಿದ್ರು, ಬಾಂಗ್ಲಾದೇಶದಲ್ಲಾದ ಬದಲಾವಣೆ ಏನಿದೆ, ಬದಲಾವಣೆಯ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಥಮ ಬಾರಿಗೆ ಅವರು ಮೊಹಮ್ಮದ್ ಯೂನುಸ್ ಅವರಿಗೆ ದೂರವಾಣಿ ಕರೆ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಇದು. ಅದಾದಮೇಲೆ UN ಜನರಲ್ ಅಸೆಂಬ್ಲಿ ಸಂದರ್ಭದಲ್ಲಿ ಇಬ್ಬರು ನಾಯಕರು ಭೇಟಿ ಮಾಡಿದ್ರು ಅನ್ನೋದನ್ನು ಕೂಡ ಅವರು ನೆನಪಿಸಿದ್ರು. ಅದೇ ರೀತಿ ಕನ್ಸ್ಟ್ರಕ್ಟಿವ್ ರಿಲೇಷನ್ ಅಂತ ಅವ್ರು ಹೇಳಿದ್ರು, ನಮ್ಮ ಏನಿದೆ ಸಂಬಂಧ ಏನಿದೆ ಇಟ್ ಶುಡ್ ಬಿ ಕ್ರಿಯಾತ್ಮಕವಾಗಿರಬೇಕು, ಕನ್ಸ್ಟ್ರಕ್ಟಿವ್, ಆಯ್ತಾ? ಅದು ಧನಾತ್ಮಕವಾಗಿರಬೇಕು, ಋಣಾತ್ಮಕವಾಗಲ್ಲ. ಸೊ ಆ ದೃಷ್ಟಿಯಿಂದ ಭಾರತ ಬಾಂಗ್ಲಾದೇಶದಲ್ಲಿ ಯಾವ್ಯಾವ ಡೆವಲಪ್ಮೆಂಟಲ್ ವರ್ಕ್ಸ್ ಮಾಡ್ತಾ ಇದೆ, ಇಟ್ ವಿಲ್ ಕಂಟಿನ್ಯೂ ಅಂತ. ಈ ಅಭಿವೃದ್ಧಿ ಕೆಲಸಗಳು ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಅನ್ನುವ ಮಾತನ್ನು ಕೂಡ ವಿಕ್ರಮ್ ಮಿಸ್ರಿ ಹೇಳಿದರು. ಅವರು ಕೆಲವೊಂದು ಭರವಸೆಗಳನ್ನು ಕೂಡ ಬಾಂಗ್ಲಾ ಸರ್ಕಾರಕ್ಕೆ ನೀಡಿದರು. ಅಂದರೆ ನಾವು ಶೇಖ್ ಹಸೀನಾ ಏನಿದ್ದಾರೆ, ಶೇಖ್ ಹಸೀನಾ ಹೋದ್ರು ನಾವು ನಮ್ಮ ಎರಡೂ ದೇಶಗಳ, ಅದನ್ನೇ ಅವ್ರು ಹೇಳಿದ್ರು, ಪೀಪಲ್ ಸೆಂಟ್ರಿಕ್ ಅಂತ. ನಮಗೆ ಎರಡು ದೇಶಗಳ ಜನ ಇರು ಬಹಳ ಮುಖ್ಯವಾದ್ದು ಅನ್ನೋದು. ಸೊ ಈ ಭೇಟಿ ಏನಿದೆ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದಾ ಅಂತ. ಯಾಕಂದ್ರೆ ಎರಡೂ ದೇಶದಲ್ಲಿ ಒಂದು ಉದ್ವಿಗ್ನವಾದ ಪರಿಸ್ಥಿತಿ ಇದೆ. ಈ ಉದ್ವಿಗ್ನವಾದ ಪರಿಸ್ಥಿತಿಗೆ ಎರಡೂ ದೇಶದಲ್ಲಿರುವ ಜನರೇ ಕಾರಣ. ಸರ್ಕಾರ ಎಷ್ಟರ ಮಟ್ಟಿಗೆ ಕಾರಣ ಅನ್ನೋದು ಅದ್ರ ಜನ. ಐ ವಿಲ್ ಟೆಲ್ ಯು. ಒಂದು, ಶೇಖ್ ಹಸೀನಾ ಅವರನ್ನ ಭಾರತ ಶೀಲ್ಡ್ ಮಾಡ್ತಿದೆ ಅಂತ ಅಲ್ಲಿಯ ಜನರಿಗೆ ಸಿಟ್ಟಿದೆ. ಶೇಖ್ ಹಸೀನಾ ಅವರ ಅವಧಿಯಲ್ಲೇ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಿದವರು ಮೈನಾರಿಟೀಸ್, ಎಸ್ಪೆಷಲಿ ಹಿಂದೂಸ್, 8% ಹಿಂದೂಸ್. ಆ ಸಿಟ್ಟಿನ ಮೇಲೆ ಅವರು ಕೇವಲ ಧಾರ್ಮಿಕ ಕಾರಣ ಮಾತ್ರ ಅಲ್ಲ, ಯು ಆರ್ ಮಿಸ್ಟೇಕನ್, ಅದನ್ನು ಮೀರಿದ ಕಾರಣಗಳು ಇವೆ. ಆದರೆ ಭಾರತದ ಒಳಗಡೆ ಇದನ್ನು ಕೇವಲ ಧಾರ್ಮಿಕ ಕಾರಣಗಳು ಅಂತ ಪ್ರತಿಬಿಂಬಿಸಲಾಗ್ತಾ ಇದೆ. ಎವ್ರಿ ಚಾನಲ್ ಇದರ ಇಡೀ ಆಂತರ್ಯಕ್ಕೆ ಹೋಗಿ ಸಮಸ್ಯೆ ಏನು ಅನ್ನೋ ನೋಡೋದಕ್ಕೆ ಹೋಗೇ ಇಲ್ಲ. ಎಲ್ಲರೂ ಕೂಡ TRP ಜಾಡ್ಸು. ಸೊ ಇದಾದ್ರಿಂದ
ಈ ಪರಿಸ್ಥಿತಿಯ ಶಮನದ ಪ್ರಶ್ನೆ ಏನಿದೆ ಅದು ಬಹಳ ಮುಖ್ಯವಾದ್ದು. ಈಗ ಎರಡೂ ದೇಶಗಳ ನಡುವೆ ಇರುವ ಉದ್ವಿಗ್ನ ಪರಿಸ್ಥಿತಿಯನ್ನ ಶಮನಗೊಳಿಸುವುದಕ್ಕೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಭಾರತದಲ್ಲೂ ಹಾಗೇನೆ, ಬಾಂಗ್ಲಾದೇಶದಲ್ಲೂ ಹಾಗೇನೆ. ಯಾಕಂದ್ರೆ ಎರಡೂ ದೇಶಗಳು ಪರಸ್ಪರ ಬಿಟ್ಟರೆ ಉಳಿಗಾಲ ಇಲ್ಲ. ಐ ವಿಲ್ ಟೆಲ್ ಯು, ನೋ ಡೌಟ್ ಅಬೌಟ್ ದ್ಯಾಟ್. ಯಾಕಂದ್ರೆ ಬಾಂಗ್ಲಾದೇಶವನ್ನ ಎಲ್ಲ ಕಡೆಯಿಂದ ನಾವು ಸುತ್ತುವರೆದಿದ್ದೇವೆ. ಅವ್ರಿಗೆ ಒಂಚೂರು ತುದಿಯಲ್ಲಿ ಮೈಮ್ನಾರ ಯಾವುದೋ ಒಂಚೂರು ಸಿಗುತ್ತೆ, ಅದಕ್ಕೆ ಬೇರೆ ದೇಶಗಳೇ ಇಲ್ಲ ಅವ್ರಿಗೆ ಗಡಿ, ನಮ್ಮದು ಮಾತ್ರ. ಸೊ ಆದ್ದರಿಂದ ಎರಡೂ ದೇಶಗಳ ನಡುವಿನ ಸಂಬಂಧ ಸುಧಾರಿಸುವುದು ಬಹಳ ಮುಖ್ಯವಾದ್ದು. ನಾವು ಎಲ್ಲ ಕಡೆಯಿಂದ ಸುತ್ತುವರೆದಿದ್ದೇವೆ, ನಮ್ಮ ಕೈಯಲ್ಲಿ ಶಸ್ತ್ರಾಸ್ತ್ರ ಇದೆ, ಆಧುನಿಕ ಎಲ್ಲ ಇದೆ. ಇವರೇನು ತಲೆ ಕೆಟ್ಟ ರೀತಿ ಎಲ್ಲ ಹೋಗ್ಬಿಟ್ಟು ಯಾವುದೇ ದೇಶದಿಂದ 4 ದ್ರೋಣ ತಂದಿಟ್ಬಿಟ್ರೆ ವರ್ಕೌಟ್ ಆಗಲ್ಲ. ಸೊ ಅದಕ್ಕೆ ಎರಡೂ ದೇಶದಲ್ಲಿ ಅಂಥ ವಾತಾವರಣ ಇರಬೇಕು. ಆ ವಾತಾವರಣ ಒಂದು, ಶೇಖ್ ಹಸೀನಾ ಅವರಿಗೆ ಬಗ್ಗೆ ಇರುವ ಸಿಟ್ಟು, ಕ್ರೋಧ ಬಾಂಗ್ಲಾದೇಶಗಳಲ್ಲಿ. ಇನ್ನೊಂದು ಕಡೆ ಇಲ್ಲಿ ನಾವು ಸೃಷ್ಟಿ ಮಾಡ್ತಾ ಇರುವಂಥದ್ದು. ನಾವಿದನ್ನು ಕೇವಲ ಹಿಂದೂ ಆ್ಯಂಗಲ್ನಲ್ಲಿ ನೋಡ್ತಾ ಪರಿಸ್ಥಿತಿಯನ್ನು ಇನ್ನೊಂದಷ್ಟು ಉದ್ವಿಗ್ನಗೊಳಿಸ್ತಾ ಇದ್ದೀವಿ. ಕೇವಲ ಹಿಂದೂ ಹಿಂದೂ ಹಿಂದೂ. ಅದು ಯಾರೋ ಒಬ್ಬರು ಮಂತ್ರಿ ಕಣ್ರಿ, ಅವನು ಮೋದಿ ಯಾವುದೋ ಸರ್ಕಾರದಲ್ಲಿ, ಅವನ ಹೆಸರು ಹೇಳೋಕ್ಕೂ ಇಷ್ಟ ಆಗಿಲ್ಲ, ಅಯೋಗ್ಯ ಅವನು. ಇಂಥವ್ರೆ ತುಂಬಿದ್ದಾರೆ. ಅವನು ಹೇಳೋದೇನೋ, ನಮಗೆ 15 ನಿಮಿಷ ಅವಕಾಶ ಕೊಡಿ ಮೋದಿಜಿ, ನಾವು ಪಾಕಿಸ್ತಾನದ ಗಡಿ ಬಾಗಿಲು ತೆಗೀರಿ, ಹೋಗ್ಬಿಟ್ಟು ಪಾಕಿಸ್ತಾನ ಮುಗಿಸ್ಬಿಟ್ಟು, ಬಾಂಗ್ಲಾದೇಶ ಮುಗಿಸ್ಬಿಟ್ಟು ಬಂದ್ಬಿಡ್ತೀವಿ. 15 ನಿಮಿಷ ಸಾಕು ಬಾಂಗ್ಲಾದೇಶ ಮುಗಿಸೋಕೆ, ಬಾಂಗ್ಲಾದೇಶ ಹೆಸರೇ ಇರಲ್ಲ, ಹಂಗೆ ಮಾಡಿಬಿಡ್ತೀವಿ ಅಂತ ಅವನು ಹೇಳ್ಬೇಕಾದ್ರೆ ನೋಡಿದೆ. ಅವನು ಕೇಸರಿ ಶಾಲು, ಕೇಸರಿ ಇದು ಮುಂಡಾಸೆ ಎಲ್ಲ ಹಾಕೊಂಡಿದ್ದ. ಒಂದು ದೇಶವನ್ನು ಮುಗಿಸ್ತೀನಿ ಅನ್ನೋದೇನಿದೆ ಅದು ಈ ಬ್ರಾಹ್ಮಣರ ಮನೆಯಲ್ಲಿ ಶ್ರಾದ್ದದ ಊಟ ಮಾಡಿದಾಗಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಅದು ಹೋಗ್ಬಿಟ್ಟು ಶ್ರಾದ್ದದ ಮನೆ ಎಲ್ಲ ಕಡೆ ಇದೆ ಹಾಕಿರ್ತಾರಲ್ವ, ಇಡೀ ಬಾಳೆಯಲ್ಲಿ ಎಲೆಯಲ್ಲಿ, ಅದನ್ನು ಊಟ ಮಾಡ್ದಂಗಲ್ಲ. ಇಟ್ ಇಸ್ ಎ ಡಿಫ್ರೆಂಟ್ ಥಿಂಗ್. ಡಿಪ್ಲೊಮಸಿ ಇಸ್ ಎ ಡಿಫ್ರೆಂಟ್ ಥಿಂಗ್. ನೀವು ಹೋಗಿ ನುಗ್ಗಿದ ತಕ್ಷಣ ಚೀನಾ ಪಾಕಿಸ್ತಾನ ಸುಮ್ಮನೆ ಇರ್ತಾವ, ದೇ ವಿಲ್ ಟ್ರೈ ಟು ಯೂಸ್ ದಟ್. ಅಮೇರಿಕ ಸುಮ್ಮನೆ ಇರುತ್ತಾ? ಅಮೇರಿಕ ಸದಾ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಬಂದಂಥ ರಾಷ್ಟ್ರ ಅದು ಅಲ್ವಾ. 71ರ ಯುದ್ಧದ ಸಂದರ್ಭದಲ್ಲೂ ಕೂಡ ಅಮೇರಿಕ ಬಹಳ ಸ್ಪಷ್ಟವಾಗಿ ಡೋಂಟ್ ಡೂ ಇಟ್ ಅಂತ ಹೇಳಿತ್ತು. ಇಂದಿರಾ ಗಾಂಧಿ ಕ್ಯಾರ್ ಮಾಡಿಲ್ಲ, ಅದು ಬೇರೆ ಕತೆ. ಆದ್ರಿಂದ ಇದು ಹೇಳಿದ ತಕ್ಷಣ ಆಗಲ್ಲ. ಅದು ಡಿಪ್ಲೊಮಸಿ ಬಹಳ ಇಂಪಾರ್ಟೆಂಟ್ ಅಂತ. ಇದು ಮಾತುಕತೆಯ ಮೂಲಕ ಬಗೆಹರಿಬೇಕು ಹೊರತು ಮುದ್ದು ಬಿಡ್ತೀನಿ, ಮುಗಿಸ್ಬಿಡ್ತೀನಿ, ಅನ್ನೋದು, ಮೆರವಣಿಗೆ ಮಾಡೋದು, ಕೂಗಾಡೋದು. ಬಟ್ ಮೋದಿಜಿ ಶುಡ್ ಡೂ ದ್ಯಾಟ್. ಅವರು ತಮ್ಮ ಪಟಾಲಮ್ಗೆ ಹೇಳಬೇಕು, ನೋಡ್ರಯ್ಯ ಸ್ವಲ್ಪ ನಿಮ್ಮ ಪಂಚಾಯತ್ರಿಯ ಮುಚ್ಕೊಂಡಿರಿ, ನಾವು ವಿದೇಶಾಂಗ ಕಾರ್ಯದರ್ಶಿ ಕಳಿಸಿದ್ದೀವಿ, ನಾವು ಮಾತಾಡ್ತೀವಿ, ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊತೀವಿ, ನೀವು ಸುಮ್ಮನೆ ಕಟ್ಕೊಂಡು ಗಲ್ಲಿ ಪ್ರತಿಭಟನೆ ಮಾಡಿ ಇನ್ನಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡಬೇಡಿ ಅಂತ ಹೇಳಬೇಕು. ಬಟ್ ಮೋದಿ ಹೇಳಲ್ಲ. ಯಾಕಂದರೆ ಇಂಡಿಯಾದ ಬಹುಸಂಖ್ಯಾತ ಹಿಂದೂಗಳ ಮತ ಪಡೆಯೋದಕ್ಕೆ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ. ಅದಕ್ಕಾಗಿ ಅವ್ರು ಸುಮ್ಮನೆ ಕೂಚಿರ್ತಾನೆ. ಸಿ ಪಂಚೇಂದ್ರಿಯಗಳನ್ನು ಮುಚ್ಚಿಗಡೆ ಇರಬೇಕಾದ ಅವ್ರ ಪಟಾಲಮ್ಮು, ಆ BJP ಪಟಾಲಮ್ಮು, ಮೋದಿ ಅವ್ರ ಪಟಾಲಮ್ಮು, ಅಮಿತ್ ಶಾ ಅವ್ರ ಪಟಾಲಮ್ಮು. ಸೊ ಅವ್ರು ರಸ್ತೆಗಳಿಗೆ ಗಲಾಟೆ ಮಾಡ್ತಾರೆ, ಅಮಿತ್ ಶಾ ಮೋದಿ ಅವರೆಲ್ಲ ಪಂಚೇಂದ್ರಿಯ ಮುಚ್ಕೊಂಡು ಕೂತಿರ್ತಾರೆ. ಸೊ ಇಲ್ಲಿ ಈ ರೀತಿ ಪ್ರತಿಕ್ರಿಯೆ ಬಂದ ತಕ್ಷಣ ಪ್ರಾಬ್ಲಮ್ ವಿಲ್ ಸ್ಟಾರ್ಟ್ ಇನ್ ಬಾಂಗ್ಲಾದೇಶ್. ಅಲ್ಲಿ 8% ಹಿಂದೂಗಳಿದ್ದಾರೆ ಅಲ್ವಾ. ಸೊ ಅವ್ರಿಗೆ ಯಾವ ಸ್ಥಿತಿ ಆಗಿದ್ದಾರೆ ಅಂದ್ರೆ ಅಡಗತ್ರೆಯಲ್ಲಿ ಸಿಕ್ಕ ಅಡಿಕೆ ಅಂತಾಗಿದ್ದಾರೆ ಅವರು. ಐ ವಿಲ್ ಟೆಲ್ ಯು. ಅದಕ್ಕಾಗಿ ಮೊನ್ನೆ 3 ದಿನಗಳ ಹಿಂದೆ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಭಾರತ ಬಾಂಗ್ಲಾದೇಶದ ವಿಚಾರದಲ್ಲಿ ಅಪಪ್ರಚಾರ ಮಾಡೋದನ್ನ ನಿಲ್ಲಿಸಬೇಕು ಅಂತ. ಈ ಅಪಪ್ರಚಾರ ಮಾಡ್ತಿರುವವರೇ ನಮ್ಮ ವಾಹಿನಿಗಳು ಮತ್ತು BJP RSS ಕಾರ್ಯಕರ್ತರು. ಮಾಧ್ಯಮಗಳಂತೂ ಅದನ್ನೇ ಮಾಡ್ತಿದ್ದಾರೆ, ಬೇರೆ ಕೆಲಸನೇ ಇಲ್ಲ ಅವರಿಗೆ. ಇಡೀ ಏನೋ ಆಗೋಯ್ತು. ಆ ರೀತಿ ಮಾಡೋಕ್ಕಾಗಲ್ಲ. ನೀವು ಆ ರೀತಿ ಮಾಡಿದ ತಕ್ಷಣ ಸಂಬಂಧ ಕೆಟ್ಟರು, ವಿಲ್ ಬಿ ಇನ್ ಟ್ರಬಲ್. ಪಾಕಿಸ್ತಾನದ ಸೈನ್ಯ, ಚೀನಾದ ಸೈನ್ಯ ಎಲ್ಲ ಬಂದು ನಿಂತ್ಕೊಳ್ಳುತ್ತೆ ಗಡೀಲಿ, ಯುದ್ಧ ಮಾಡ್ತಾ ಕೂತಿರ್ತಾರ. ಸೊ ಡಿಪ್ಲೊಮೆಟಿಕಲಿ ವಿಲ್ ಹ್ಯಾವ್ ಟು ಇದು ಅಂತ. ಸೊ ಈ ಸಂದರ್ಭದಲ್ಲಿ ನಮಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಇರ್ಬೋದಲ್ಲ, ಅದು ಬಾಂಗ್ಲಾದೇಶ ಮತ್ತೆ ಈಸ್ಟ್ ಪಾಕಿಸ್ತಾನ ಆಗ್ತಿದೆಯಾ. ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಆಗಿತ್ತು, ಅದನ್ನು ಬಾಂಗ್ಲಾದೇಶವನ್ನಾಗಿ ಮಾಡಿದ್ದು ಇಂದಿರಾ ಗಾಂಧಿ. ಅಮೇರಿಕ ವಿಶ್ವದ ಎಲ್ಲ ವಿರೋಧದ ನಡುವೆ ಆ ಮಹಿಳೆ ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ ಬೆಂಬಲವನ್ನು ನೀಡಿ
ದಟ್ ಸೋಲಿಸಿ ರಾಷ್ಟ್ರ ಹುಟ್ಟೋದಕ್ಕೆ ಕಾರಣ ಆಯಿತು. ಆದರೆ ನಾವು ಐ ವಿಲ್ ಟೆಲ್ ಯು ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಅಂತ ಬಾಂಗ್ಲಾದೇಶ. ಅದಕ್ಕೆ ಪ್ರಶ್ನೆ, ಬಾಂಗ್ಲಾದೇಶ ಮತ್ತೆ ಈಸ್ಟ್ ಪಾಕಿಸ್ತಾನ ಆಗ್ತಿದೆಯಾ ಅಂತ. ಯಾಕೆ ಗೊತ್ತಾ, ಕಳೆದ ಕೆಲವು ದಿನಗಳಿಂದ ಡೆವಲಪ್ಮೆಂಟ್ಗಳು, ಪಾಕಿಸ್ತಾನದ ಎಲ್ಲ ಜನ ಮುಲ್ಲಾ ಗಿಲ್ಲಾ ಎಲ್ಲರೂ ಕೂಡ ಸೆಕ್ಯೂರಿಟಿ ಚೆಕ್ ಇದೆ ಬಾಂಗ್ಲಾದೇಶಕ್ಕೆ ಬರ್ಬೋದು. ದರ್ ಇಸ್ ನೋ ಸೆಕ್ಯೂರಿಟಿ ಚೆಕ್. ಶೇಖ್ ಹಸೀನಾ ಇರಬೇಕಾದ್ರೆ ಈ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇಲ್ಲದೆ ಬರಹಂಗೆ ಇರಲಿಲ್ಲ ಪಾಕಿಸ್ತಾನಿಗಳು, ಬರ್ಬೋದು. ಅದ್ರ ಜೊತೆ ಪಾಕಿಸ್ತಾನದ 1971 ನಂತರ ಪ್ರಥಮ ಬಾರಿಗೆ ಶಸ್ತ್ರಾಸ್ತ್ರಗಳನ್ನು ಹೊತ್ತ ಹಡಗು ಚಿತ್ತಗಾಂಗ್ ಬಂದರಿಗೆ ಬಂದು ಇಳೀತು. ದಟ್ ಇಸ್ ಅ ಮೇಜರ್ ಡೆವಲಪ್ಮೆಂಟ್. ಅದು ಎಲ್ಲದಕ್ಕಿಂತ ನನಗೆ ಇದಾದದ್ದು, ಅಲ್ಲಿ ನೋಟ್ ಇದೆಯಲ್ಲ, ಕರೆನ್ಸಿಯ ಮೇಲಿದ್ದ ಶೇಖ್ ಮುಜಿಬುರ್ ರೆಹಮಾನ್ ಅವರ ದಟ್ ಚಿತ್ರವನ್ನೇ ಕಿತ್ತಾಕಿದ್ದಾರೆ. ಈಗ ಅವ್ರು ಏನೇ ಇರಲಿ, ಬಾಂಗ್ಲಾದೇಶದ ಪಿತಾಮಹ, ಬಾಂಗ್ಲಾದೇಶದ ಜನ್ಮದಾತ, ಸತತವಾಗಿ ಪಾಕಿಸ್ತಾನಿ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ. 30 ಲಕ್ಷಕ್ಕೂ ಹೆಚ್ಚು ಜನರನ್ನ ಪಾಕಿಸ್ತಾನ ಸೈನಿಕರು ಮುಗಿಸಿದಾಗ ಭಾರತದ ಸಹಾಯದಿಂದ ವಿಮೋಚನೆಗೊಳಿಸಿದವರು, ಅವ್ರ ಫೋಟೋವನ್ನೇ ಕಿತ್ತಾಕ್ಬಿಟ್ರು. ಇದು ಅಪಾಯಕಾರಿಯಾದ್ದು. ನನಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಗೊತ್ತಾ, ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲೂ ಕೂಡ ಗಾಂಧಿ ಫೋಟೋ ನೋಟ್ನಲ್ಲಿ ಕಿತ್ತಾಕ್ಬಿಟ್ಟು ಗೋಡ್ಸೆ ಹಾಕೋದಕ್ಕೆ ಮುಂದಾಗ್ಬೋದು ಅಂತ. ಇದು ಕೃತಜ್ಞತೆ ಅಂತ, ಕೃತಜ್ಞತೆ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾವುದೇ ಒಂದು ದೇಶಕ್ಕೆ ಒಂದು ಕೃತಜ್ಞತೆ ಅನ್ನೋದಿರಬೇಕು. ದೇಶವನ್ನು ಬೆಳೆಸೋದಕ್ಕೆ ಕಾರಣ ಯಾರು ಅನ್ನೋದು ಗೊತ್ತಿರಬೇಕು. ನಾವು ಗಾಂಧಿ ನೆಹರುಗೆ ಬೆಲೆ ಕೊಡ್ತಿದ್ರೆ, ಗೋಡ್ಸೆ ಸವರ್ಕರ್ ಅಂತ ಹೊರಟ್ರೆ, ಈ ಇಂಡಿಯಾ ಅನ್ನುವ ದೇಶ ಕೂಡ ಬಾಂಗ್ಲಾದೇಶದಂತೆ ಆಗುತ್ತೆ. ನಾನು ಹೇಳ್ತೀನಿ, ಎಚ್ಚರಿಕೆ ಹೇಳ್ತಿದ್ದೀನಿ. ಎಸ್, ಗಾಂಧಿ ನೆಹರು ಅವರು ಬಿಟ್ಟರೆ ನಮ್ಮ ದೇಶಕ್ಕೆ ಬೇರೆ ಇಲ್ಲೂ, ಅವರೇ ಆತ್ಮ ನಮಗೆ. ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅದು ಹೋದರೆ ವಾಟ್ ವಿಲ್ ಹ್ಯಾಪನ್? ಕ್ಷಮಾದಾನದ ಸಾವರ್ಕರ್ ನಮ್ಮ ನಾಯಕನಾಗಕ್ಕೆ ಸಾಧ್ಯನಾ? ಬ್ರಿಟಿಷರ್ ಕಾಲು ಹಿಡಿದವನು, ಕಾಲು ನೆಕ್ಕದವನು ಅಲ್ವಾ? ಪೆನ್ಷನ್, ಬ್ರಿಟಿಷ್ ಹತ್ರ ಪೆನ್ಷನ್ ತಗೊಂಡು ಜೈ ಶ್ರೀರಾಮ್ ಅಂತಿದ್ದವನು. ಗೋಡ್ಸೆ ಅನ್ನುವವನು ಗೊತ್ತಿದೆ ನನಗೆ, ನಾನು ಹೆಚ್ಚಾಗಿ ಹೇಳಲ್ಲ. ಸೊ ಆ ಸಿಚುವೇಶನ್ ಬರಬಾರ್ದು. ಬಟ್ ಬಾಂಗ್ಲಾದೇಶದಲ್ಲಿ ಅದು ಕಾಣ್ತಾ ಇದೆ. ಎಸ್, ಇಟ್ ಈಸ್ ಎ ವೆರಿ ವೆರಿ ಸೀರಿಯಸ್. ಅಲ್ಲಿಯೂ ಮೂರ್ಖರಿದ್ದಾರೆ ಇಂಥವ್ರೆ. ಅವ್ರು ಯಾರೋ ಮಂತ್ರಿ ಒಬ್ಬನು, ಏನಿಲ್ಲ ನಾವಲ್ಲಿ ಭಾರತ ಗಡಿಯ ಚಿಕನ್ ಇದೇನೋ ಒಂದು ಇದೆ, ಸೊ ಅಲ್ಲಿ ಬಂದು ನಿಂತ್ಬಿಟ್ಟು ಭಾರತ ಹೊಡೆದಾಕ್ ಮುಗಿಸ್ಬಿಡ್ತೀವಿ ಅಂತ. ಅವನು ಯಾವನ ಇದ್ದಕ್ಕಿದ್ದಾಗೆ ಇನ್ನೊಬ್ಬನ ಟೆರರಿಸ್ಟ್ ಪಾಕಿಸ್ತಾನದಲ್ಲಿ, ಅಜರ್ ಮಸೂದ್ ಅಂತಾನೆ, ಯಾರು ಇಷ್ಟು ದಿವಸ ಅವನ್ನೆಲ್ಲ ಇದರಲ್ಲಿದ್ದ, ಹೋಮ್ ಅರೆಸ್ಟ್ನೆಲ್ಲ ಏನೋ, ಇದಕ್ಕಿದ್ದಂಗೆ ಹೊರಗೆ ಬಂದ್ಬಿಟ್ಟು ಭಾರತೀಯರ ಕತೆ ಮುಗಿಸೇ ಬಿಟ್ಟೆ ನಾನು ಹೊಂಟೆ ಅಂತ. ಅವನಿಗೆ ಆಗ ಧೈರ್ಯ ಬಂದಿದ್ದಂಗೆ ಅವನೀಗ ಕಾಲಾಳುಗಳನ್ನು ಇವ್ರನ್ನೆಲ್ಲ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕು ಅಂತ ರೆಡಿ ಆಗ್ತಿದ್ದಾರೆ. ಸೊ ನಮ್ಮದು ಬಾಂಗ್ಲಾದೇಶ ಮತ್ತು ಭಾರತ ನಡುವೆ 4300 ಕಿಲೋಮೀಟರ್ ಗಡಿ ಇದೆ. ಇಟ್ಸ್ ವೆರಿ ಇದು ಒಂದು ಕಡೆ ನದಿ ಹರಿತಾ ಇದೆ. ಎಲ್ಲಿ ಯಾರನ್ನ ನೋಡ್ಕೊತೀರಿ? ಒಂದು ಕಡೆ ಪಾಕಿಸ್ತಾನ ಕಾಶ್ಮೀರದ ಕಡೆ, ಈ ಕಡೆ ಚೀನಾ ಅಲ್ವಾ, ಇನ್ನೊಂದು ಕಡೆ ಬಾಂಗ್ಲಾದೇಶ. ಆದರೆ 3 ಫ್ರಂಟ್, 2 ಫ್ರಂಟ್ ಇದ್ರೆ ಯುದ್ಧ ಮಾಡೋಕ್ಕೆ ಕಷ್ಟ. 3 ಫ್ರಂಟ್. ಯೋಚನೆ ಮಾಡಿ, ಬಾಂಗ್ಲಾದೇಶವನ್ನು ಎದುರಿಸ್ತೀರಾ, ಪಾಕಿಸ್ತಾನವನ್ನು ಎದುರಿಸ್ತೀರಾ, ಚೀನಾವನ್ನು ಎದುರಿಸ್ತೀರಾ. ಸೊ ಅದರಿಂದ ಬಾಂಗ್ಲಾದೇಶ ಯಾವ ಕಾರಣಕ್ಕೂ ಕೂಡ ಮತ್ತೆ ಈಸ್ಟ್ ಪಾಕಿಸ್ತಾನ ಹಾಕ್ಬಿಡುದು. ಅದನ್ನು ತಡೆಯುವಕ್ಕೆ ಎಲ್ಲ ಯತ್ನವನ್ನು ಭಾರತ ಸರ್ಕಾರ ಮಾಡಬೇಕು. ಆವಾಗ ಅದನ್ನು ಮಾಡುವಾಗ ಭಾರತೀಯ ಈ ಎಮೋಷನಲ್ ಆದ ವ್ಯವಹಾರಗಳನ್ನು ಬಿಡಬೇಕು. ಎಲ್ಲ ಆ ಮಂತ್ರಿ ಹೇಳ್ದಂಗೆ 15 ನಿಮಿಷ ಆಗಲ್ಲ ರೀ, ಊಟ ಮಾಡ್ಕೊ ಬನ್ನಿ ಹೋಗಿ, ವೆಜ್ಜು ನಾನ್ ವೆಜ್ಜು ಯಾವುದಾದ್ರೂ ಸರಿ, 15 ನಿಮಿಷಕ್ಕೆ ಊಟ ಮಾಡ್ಕೊಬರ್ಬೋದು. ಇನ್ನೇನು ಹೊರ್ಕೊಳ್ಳೋಕ್ಕೂ ಆಗಲ್ಲ ನಿಮ್ಮ ಹತ್ರ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡಿ ಅವ್ರನ್ನು ಕೆರಳಿಸಿ ಇವರು ಕೆರಳಿಸಿ ನೀವು ಕೆರ್ಕೊಂಡು ಮನೆಗೆ ಹೋಗ್ತೀರಿ ಅಷ್ಟೇ, ಅಥವಾ ಜೈ ಶ್ರೀರಾಮ್ ಅಂತೀರಿ. ಆಯ್ತಾ? ನೀವೆಲ್ಲ ಹೋಗ್ಬಿಟ್ಟು ಗಡೀಲಿ ಕಾಯ್ತೀರೇನ್ರಿ ನಿಮ್ಮ ಕಾರ್ಯಕರ್ತರಲ್ಲ, ದೇಶಭಕ್ತರು, ಮಹಾನ್ ದೇಶಭಕ್ತ ನಾನು ಅಂತಿರಲ್ಲ. ಕಾಶ್ಮೀರ್ ಗಡಿಯಲ್ಲಿ, ಬಾಂಗ್ಲಾ ಗಡಿಯಲ್ಲಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಗಡಿ ಬರುತ್ತಲ್ಲ ಅಲ್ಲಿ, ಈ ಕಡೆ ಬಂದರೆ ಅರುಣಾಚಲ ಪ್ರದೇಶ, ಚೀನಾ ಗಡಿಯಲ್ಲಿ ಹೋಗೆಲ್ಲ ನಿಮ್ಮ ಕಾರ್ಯಕರ್ತರು ಬಿಡಿಯಲ್ಲಿ ಬೆಂಕಿ ಹಚ್ತಿರಲ್ಲ ಕುತ್ಕೊಂಡು. ಡಿಪ್ಲೊಮಸಿಯ ಕನಿಷ್ಠ ಅರಿವು ಜ್ಞಾನ ಇಲ್ಲ. ಆಯ್ತಾ? ಬರೇ ಘೋಷಣೆಗಳ ಮೂಲಕ ಕೇಸರಿ ಶಾಲು, ಕೇಸರಿ ಬಟ್ಟೆ ಹಾಕ್ಕೊಂಡು ವಿಜೃಂಭಿಸ್ತಾ
ಹಣೆ ಮೇಲೆ ದೊಡ್ಡ ನಾಮ ಹಾಕ್ಕೊಬಿಟ್ರೆ ಸಮಸ್ಯೆ ಬಗೆಹರಿಯಲ್ಲ. ನಿಮ್ಮ ಹಣೆಯ ಮೇಲಿನ ನಾಮ, ಕೈಯಲ್ಲಿರುವ ಅಸ್ತ್ರಗಳನ್ನು ನೋಡಿ ಬಾಂಗ್ಲಾದೇಶ, ಚೀನಾ ಹೆದರಲ್ಲ. ಯು ಶುಡ್ ಬಿ ಮೋರ್ ಡಿಪ್ಲೊಮ್ಯಾಟಿಕ್. ಈ 3 ಸೈಡ್ನಲ್ಲಿ ಏನು ಯುದ್ಧ ನಡೆಯುತ್ತೆ ಅದು ಯಾವತ್ತೂ ಕೂಡ ನಡೆಯದಂತೆ ತಡಿಬೇಕು. ವಿಲ್ ಹ್ಯಾವ್ ಟು ಯೂಸ್ ಅವರ್ ಡಿಪ್ಲೊಮಸಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎನಿವೆ, ಆದರೂ ಕೂಡ ನನಗೆ ಆಶಾವಾದ ಇದೆ. ನಮ್ಮ ವಿದೇಶಾಂಗ ಸಚಿವಾಲಯದಲ್ಲಿ ಭಾಳಷ್ಟು ಅತ್ಯದ್ಭುತವಾದ ಅವರಿದ್ದಾರೆ. ಐ ಅಗ್ರಿ ಫಾರ್ ದ್ಯಾಟ್. ಸೊ ಆ ಕಾರಣಕ್ಕಾಗಿ ನಮ್ಮ ವಿದೇಶಾಂಗ ಇಲಾಖೆ ಈ ಡೈಲಾಗ್ ಮೂಲಕ ಸಮಸ್ಯೆಯನ್ನು ಬಗೆಹರಿಸುತ್ತೆ ಅಂತ ನಂಬಿಕೆ ಕೂಡ ನನಗೆ ಇದೆ. ಅದಕ್ಕೆ ಮೊದಲನೇದಾಗಿ ಇವತ್ತು ಮಿಸ್ರಿ ಅವರು ಹೋಗಿ ಮಾತನಾಡಿದ್ದಾರೆ. ಇದು ವೆರಿ ಗುಡ್ ಡೆವಲಪ್ಮೆಂಟ್. ಎನಿವೆ, ಇದಾಗಿತ್ತು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ಸೊ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕು. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.